ಸರ್ವರಿಗೂ ಧಾರವಾಡ ಜಿಲ್ಲಾ ತೇಗೂರು ಗ್ರಾಮದ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ. ಬರ್ರಿ, ಇದು 150 ವರ್ಷಗಳ ನಂತರ ನಡೆಯಾಗತೈತಿ. ಸ್ನೇಹಿತರೆ, ಇದು ನೋಡ್ರಿ ಕಟಾರಿ ಕರಿಯಮ್ಮ. ಇದಕ್ಕೆ ಸಣ್ಣ ಕರಿಯಮ್ಮ ಅಂತನೂ ಕರೀತಾರೆ. ಇದು ಸ್ವತಂತ್ರ ಸಿಗುವಂತ ಪೂರ್ವದಲ್ಲಿ ಬ್ರಿಟಿಷರು ಇಲ್ಲಿ ಏನು ಕಾಲಿಟ್ಟಿದ್ರಲ್ಲ, ಆ ಟೈಮ್ನಲ್ಲಿ ಇಲ್ಲಿ ಅವರಿಗೆ ಒಂದು ವಿಶೇಷವಾದಂತಹ ಅನುಭವ ಆಯಿತು. ಅವರು ತಮ್ಮ ಆಯುಧಗಳನ್ನು ತಗೊಂಡು ಇಲ್ಲಿ ಬಂದಾಗ ಆ ಕಟಾರಿ ಅನ್ನುವಂಥದ್ದು ಆಯುಧ ಇರುತ್ತಲ್ಲ, ಆ ಆಯುಧವನ್ನು ನುಂಗಿ ಅವರಿಗೆ ಒಂಥರ ರೋಮಾಂಚನ ಆಗುವ ರೀತಿಯಲ್ಲಿ ಮಾಡಿದಂಥ ಕಟಾರಿ ಕ್ರಮ. ಅಲ್ಲಿಂದ ಈ ಒಂದು ವಿಶೇಷವಾದಂಥ ಕಟಾರಿ ಕ್ರಮ. ಇವಾಗ ಇಲ್ಲಿ ಒಂದಿರೋ ಶಕ್ತಿ ಐತಿ ಅಂತೇಳಿ ಬ್ರಿಟಿಷರು ಇಲ್ಲಿಂದ ಕಾಲಿಟ್ಟು ಒಳ್ಳೆ ಬಂದೇ ಇಲ್ಲ. ಇದೇ ಒಂದು ವಿಶೇಷ. ಇದು ಮೇನ್ ಅವ್ರು ಕನ್ನಡ ಇಲ್ಲೇ ಅದೇ ಇದೆ. ಆಮೇಲೆ ಎಣ್ಣೆ ಬರೋದು. ನಮಸ್ಕಾರ ಹಿರಿಯರ. ಈಗ ಇದು ಜಾತ್ರೆ ಇದ್ರಕ್ಕಿಂತ ಮೊದಲು ಯಾವಾಗ ಆಗಿತ್ರಿ? ಇದು ಫಸ್ಟ್ ಆಗಿತ್ರಿ? ಹಾ ರೀ, ಹಾ ರೀ. ಗುಡಿ ಅವಾಗಿಂದ ಐತಿ ಸಣ್ಣದ, ಒಳಗಿಂದ ಗರ್ಭಗುಡಿ ಮಾತ್ರ ಇತ್ತ. ಮೊದಲು ಇತ್ರಿ ಗುಡಿ ಸಣ್ಣದ. ಹಾ ಹಾ ಹಾ. 18ನೇ ಶತಮಾನದಾಗ ಮುಂದೆ ಬ್ರಿಟಿಷರು ಬಂದಾಗ 9 ದಿನ ಜಾತ್ರೆ ಅಂದ್ರೆ ನಾವು ಫಸ್ಟ್ ಈಗ ಮಾಡಾಕತ್ತೇವು. ನಾವು ಒಬ್ಬರನ್ನ ಮಾಹಿತಿಯವ್ರನ್ನ ಕರ್ಕೊಂಡ್ಬಂದೆವು. ನಾವು ಹೇಳಿದ ಪ್ರಕಾರ ನಾವು ಮಾಡಾಕತ್ತೇವು. ಅಲ್ಲಿಂದ ಊರಾಗಿನ ಗುಡಿಗಳಿಂದ 3 ಪಾಲ್ಕಿ ಊರಾಗ ಮೆರವಣಿಗೆ ಮಾಡ್ಕೊಂತ ಬಂದು ಇಲ್ಲಿ ನಾವು ಗದ್ದಿಗೊಳಿಸ್ತೇವೆ. ಗದ್ದಿಗೊಳಿಸಿ ಅವತ್ತು ಉಡಿ ತುಂಬ್ತೇವೆಲ್ಲ. ಉಡಿ ತುಂಬಿದ ಬಳಿಕ ನಾವು ಎಲ್ಲ ಮಂದಿ ಪ್ರಸ್ತಾವ ಮಾಡ್ತೇವೆ. ಊಟ ಮಾಡಿಸಿ ಇವತ್ತು ನಾವು ಜಾತ್ರೆ ಮೊದಲು ಮಾಡ್ತೇವೆ. 9 ದಿನ ಆದ್ಮೇಲೆ 9 ದಿನಾನು ನಾವು ಇಲ್ಲಿ ಅಭಿಷೇಕ ಮಾಡಿಸೋದು, ಊಟ ಪೂಜೆ ಪುನಸ್ಕಾರಗಳೆಲ್ಲ ಕೆಲವು ದಿನ ಇದ್ದೇ ಇರ್ತಾವು. ಮತ್ತು ಹೊರಗಿನ ಸುತ್ತು 16 ಹಳ್ಳಿ ಸಂಬಂಧದ 16 ಹಳ್ಳಿ ಅವ್ರಿಗೂ ನಾವು ಉಡುಪಿ ಕೊಟ್ಟು ಬಂದೆವು. ಅವರು ಎಲ್ಲರೂ ಬೀಗರೆಲ್ಲ ಬರೋರು ಆ ಕಡೆಯಿಂದ, ಊರವರೆಲ್ಲ ಹಿರಿಯರು ಬರ್ಬೋದು, ಎಲ್ಲರಿಗೂ ಬರಾಕಿದೆವು. ನೀನು ಒಂದೆರಡು ಊರು ಯಾರು ಬಂದು ಹೇಳಿದ ಇಂಥ ಜನ ಬರ್ತೇವೆ ಅಂತೇಳಿ ಅವರು ಎಲ್ಲ ಬರ್ತಾರೆ. ಅವ್ರು ಬಂದಾಗ ಏನ್ ಮಾಡುದ್ರಿ? ಅವ್ರು ಬಂದಾಗ ಅವ್ರ ದೇವರ ಪಾಲ್ಕಿ ಪಲ್ಲಕ್ಕಿ ತೊಗೊಂಡು ಯಾವ ಊರಿನವ್ರಿಗೆ ಹೇಳಿರಿ? ಊರ ಹೆಸರು ಅದ? ಊರ ಹೆಸರು ನೀವು ಹೇಳ್ರಿ. ಹಳೇತೇಗೌಡ, ದುರ್ಗದಕೇರಿ, ಕಲ್ಲಾಪುರ, ರಾಮಾಪುರ, ವೀರಾಪುರ, ಅಂಬಲೂಟಗಿ, ಅಂಬಳ್ಳಿ, ಡೋರಿ, ಬೆನಚಿ, ಕೋಗಿಲಗೇರಿ, ಕಂಬಾಳಗನಿ, ಕುಂಬಾರಗೊಪ್ಪ, ಇಷ್ಟೆಲ್ಲ ಹೇಳಿ ಬಂದ್ರಿ. ಯಾವ ಊರಿನವ್ರು ಬಂದಿದ್ರಿ? ಈಗ ದುರ್ಗದಕೇರಿ ಅವರು, ಹಳೇತೇಗೌಡ ಅವರು ಬಂದಿದ್ರು. ಹೆಂಗ್ ಬರೋ ನಾವಂತ ಕೇಳ್ಕೊಂಡು ಹೋಗ್ಯಾರ ನಿನ್ನೆ ಅವರು. 2 ದಿನ, 51 ದಿನ ಬಿಟ್ಟು ನಾಳೆಯಿಂದ ಟೈಮ್ ಕೊಟ್ಟೇವೆ ಅವ್ರಿಗೆ. ಅವ್ರು 1 ದಿನ ಬರ್ತಾರೆ. ಅವ್ರು ಬಂದಾಗ ಏನ್ ಮಾಡುದ್ರಿ? ಇಲ್ಲಿ ಅವ್ರು ಬಂದಾಗ ಅವ್ರು ಪಲ್ಲಕ್ಕಿ ತೊಗೊಂಡ್ಬಂದ್ರೆ ಆ ಪಲ್ಲಕ್ಕಿ ನಾವು ನಮ್ಮ ಪಲ್ಲಕ್ಕಿ ಕೊಡಿಟ್ಟು ಉಡಿ ತುಂಬ್ತೇವೆ ನಾವು. ಇಲ್ಲಿ ಒಳಗೆ ಗುಡಿ ಒಳಗೈತಲ್ಲ ಆ ಪಲ್ಲಕ್ಕಿ ಬಾಜು ಉಡಿ ತುಂಬ್ತೇವೆ. ಉಡಿ ತುಂಬಿ ಅವ್ರಿಗೆಲ್ಲ ಇದನ್ನ ಮಾಡಿ ಪೂಜೆ ಮಾಡಿಸಿ ಅಲ್ಲಿಂದ ಅವ್ರನ್ನೆಲ್ಲ ಕರ್ಕೊಂಡು ಊಟ ಅದು ಮಾಡಿಸಿ ರಾತ್ರಿ ಅಂತ ಪ್ರೋಗ್ರಾಮ್ ಇದ್ದೇವೆ ನಾವು. ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಿಗೆ ನೀವು ಅಷ್ಟು ಬಂದು ಇದನ್ನ ಮಾಡಿ ಅಂತ ಅವ್ರಿಗೆ ಹೇಳ್ತೇವೆ. ಅವರು ನಾವು 9 ದಿನ ನಾವು ಹೇಳ್ತೇವೆ. 4 ದಿನ ಅವ್ರು ಕರ್ಕೊಂಡ್ಬಂದ ಇಲ್ಲ ನಾವು ಇವತ್ತು ಹೋಗಾಗ ಅವತ್ತು ಮಾಡಿ ಕಳಿಸ್ಬಿಡ್ತೇವೆ ನಾವು. ಈ ನಮ್ಮನೆ ಎಲ್ಲ ಊರಾಗ ಹೇಳ್ತೇವೆ. ಧನ್ಯವಾದಗಳು ವಿಷಯ ಹೇಳಿದ್ದಕ್ಕೆ. ಚೆನ್ನಾಗಿ ಆಗ್ಲಿ ಎಲ್ಲ ಹಬ್ಬ. 16 ಹಳ್ಳಿ ಜಾತ್ರೆ. 16 ಹಳ್ಳಿ ಜಾತ್ರೆ. ಸ್ನೇಹಿತರೆ ನೋಡ್ರಿ, ಇಲ್ಲಿ ಇವ್ರು ಹಿರಿಯರ. ಇವರು ಇಲ್ಲಿ 24 ತಾಸು ಕಾಯ್ಕೊಂತಿರ್ತಾರ. ಈಗ ಇತರದೇನು ವಿಶೇಷ ಹೇಳ್ರಿ? ಇಲ್ಲ ದೀಪ ದೀಪ ಇರ್ತದ ಒಳಗ 9 ದಿವಸ ದೀಪ ಇರ್ತದ. 9 ದಿವಸ ನೀವು ಅದಕ್ಕೆ ಏನೋ ಹಗಲು ರಾತ್ರಿ ಎಲ್ಲ ಬಂದ. ಹೌದೌದು. ಇದು ಮೀಟ್ ಅಂತಾರೇನ್ರಿ? ಹಾ ರೀ. ಹಾ ರೀ, ಹಾ ರೀ. ಇದು ಮೀಟ್ ಇದೆ. ಇದು ಮೀಟಿ. ಹಾ ರೀ, ಇದು ತಗೊಂಡೇನೆ. ಸ್ನೇಹಿತರೆ, ಈ ದೀಪ ನೋಡ್ರಿ, ಒಟ್ಟು 9 ದಿನ ಏನೋ ಆರ್ದಂಗೆ ದೀಪ ಕೈಯಕ್ಕೆ ಉರಿಬೇಕಿದೆ. ಮೈಕ್ ಇದು
ತುಂಬ ಮಟ 9 ದಿನಗಳವರೆಗೆ ಅಂದ್ರೆ ಹೆಂಗ 9 ದಿನ ಏಕಾಗಿ ಬೇಕಾದಾಗ ಹಾಕ್ಬೋದು. ಎಷ್ಟು ಬೇಕಾದ್ರೆ ಬೇಕಾದಷ್ಟು ಹಾಕ್ಬೋದು. ಮಾವು ಹಾಕ್ಬೋದು, ಪಡಿ ಹಾಕ್ಬೋದು, ಚೀಲ ಹಾಕ್ಬೋದು. ಅವ್ರವ್ರಿಗೆ ಎಷ್ಟು ನಿಗ್ರಿ ಭಕ್ತಿ ಅಂತ ಆಮೇಲೆ ಇದು ಇದು ಅಣ್ಗ್ಯಾಂದ ಅಣ್ಗ್ಯಾಂದ ಎಲ್ಲ ಹತ್ತಾರಗಳದಾವ. ಮುಂದ ಪಾಣನ್ ತಲಿ ಅದ. ಹಾ ರೀ ಅವಂಗ ಸಂಬಂಧಪಟ್ಟದ್ದು ಇದೆಲ್ಲ. ನೋಡ್ರಿ ಇದು ಸ್ನೇಹಿತರು ನೋಡ್ರಿ ಅವ್ರು ಹಂಗಾಗಿ ಸಂಬಂಧಪಟ್ಟದ್ದು ಇದೆಲ್ಲ ನೋಡಲ್ಲ. ಇದು ನೋಡ್ರಿ ಕೆಲವು ಜಾತ್ರೆಗೆ ಇದು ನೋಡಕ್ ಸಿಗುದಿಲ್ಲ, ಕೆಲವು ಜಾಗದಾಗ ನೋಡಕ್ ಸಿಗುದಿಲ್ಲ ರೀ ಇದು. ಒಟ್ ನಿಮ್ ಕೆಲಸ ಇದನ್ನ 9 ದಿನ ಮೇಂಟೈನ್ ಮಾಡ್ಬೇಕು ಪೂರ. ಸ್ನೇಹಿತರೆ ಇಲ್ಲೊಂದು ದೀಪ ಐತ್ ನೋಡ್ರಿ. ಇದು ಹೊರಗೆ ಯಾಕೈತ್ರಿ ಇದು? ಹೇಳ್ತಾರೆ ಪಾಣ ಕಡೆ ಇದು ಹೊರಗೆ ಯಾಕೆ ದೀಪ ಐತಿ, ಅದು ಒಳಗೆ ಯಾಕೈತ್ರಿ ಅಲ್ಲಿದು? ಅಂದ್ರೆ ಗಾಳಿ ಸಂಬಂಧ ಒಳಗೈತೆ ಜ್ಯೋತಿ ದೀಪ ಹಂಗಲ್ಲ, ಸೆಟಪ್ ಪೂರ ಹೊರಗಿನ ಹೆಸರು ತೆಗಿರಿ. ಹಾ ಹಿಂಗ ಅದು ದೇವಸ್ಥಾನ. ಹಾ ಹಿಂಗ ಇದ್ರ ಸಲುವಾಗಿ. ಹಾ ಓಕೆ. ಅಲ್ಲ ಇರ್ಲಿ, ಇದು 9 ದಿವಸ, ಅದು 9 ದಿವಸ. ಅದನ್ನು ಅವ್ರ ಕಾಯ್ದು, ಇದು ನೀವು ಕಾಯ್ದು. ಬಟ್ ಎಲ್ಲರಿಗೂ ಒಂದೇ ಸಂಬಂಧಪಟ್ಟದ. ಕಾಯ್ದು ಮಾತ್ರ 9 ದಿವಸ. ಮತ್ತೆ ಇದ್ರದ್ದು ಮೀಟಿ ಬೇರೆ ಐತೇನ್ರಿ? ಏನಿಲ್ರಿ, ಒಂದೇ ಇದೆ ಗಾಳಿ ಸಂಬಂಧ ನಿಮ್ಮ ಹೆಸರು ಏನ್ರಿ? ಶೇಖಪ್ ಅವ್ರು ನೋಡ್ರಿ. ಇದನ್ನ 9 ದಿವಸಕ್ಕೆ ದೀಪ ಏನೈತ್ಲ ಇದ್ರ ಒಳಗೆ ಐತದ, ಗಾಳಿ ಗಿಳಿ ಬರ್ದಂಗ. ಒಟ್ಟು 9 ದಿನ ಅದಕ್ಕೆ ಏನು ಧಕ್ಕೆ ಆಗದಂಗ ನೋಡ್ಕೋಬೇಕು. ಅದ ಅಲ್ಲೇ ಐತ್ಲ. ನಿಮ್ಮ ಹೆಸರೇನ್ರಿ? ರುದ್ರಪ್ಪ ಹುಣಸಿಕಟ್ಟಿ ಅವ್ರ ಅಲ್ಲೇ ಐತ್ಲ. ಅದನ್ನ ಒಳಗಡೆ ಐತ್ಲ, ಅದನ್ನು 9 ದಿವಸ ನೋಡ್ಕೋಬೇಕು. ಅದ್ರ ಜೋಡಿ ಮೀಟಿ ಒಂದ ಈ ರಾಣಿಗೆಂದ ಅವ್ರದ್ದು ಎಲ್ಲ ಏನೈತ್ಲ ರಾಣಿಗೆ ಅದ್ರೊಳಗೆ ಬರ್ತೈತಲ್ಲ. ಎಲ್ಲ ಕೂಡೇ ಬಿಡ್ರಿ ಇದು. ಈಗ ಹಿಂಗೈತ್ ನೋಡ್ರಿ ಸ್ನೇಹಿತರೆ ಇದು. ಹಿಂಗಾಗಿ ಎಲ್ಲಾರು ಕೂಡಿ ಮಸ್ತ್ ಅದ್ದೂರಿನ ಜಾತ್ರೆ ಮಾಡತ್ತಾರ. ದೇವ್ರ ಜಾತ್ರೆ ನೀವು ಬರ್ರಿ. ಇನ್ನ ಎಷ್ಟು ದಿವಸ? 5 ದಿವಸ ಐತನಲ್ಲ. ಈಗ 3 ದಿನ ಆತೀಗ. 6 ದಿನ ಐತಿ. ಬರ್ರಿ. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾವ. ಅನ್ನ ಸಂತರ್ಪಣೆ ಏಕ ಐತಿ, ನಿರಂತರ ಅನ್ನ ಸಂತರ್ಪಣೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ನೋಡ್ರಿ ಇಲ್ಲಿ ಪೇಷಂಟ್ ಅದು ಬರಾಕತ್ತಾರ. ಮಸ್ತ್ ಸ್ವಲ್ಪ ಅವ್ರ ಸ್ನೇಹಿತರು ನೋಡ್ರಿ ಇಲ್ಲಿ ಅವ್ರವ್ರ ಮನೆಯಿಂದ ಇದು ಹೊಲದಿಂದ ಏನ್ ಬಂದಿರ್ತದಲ್ಲ ಅದನ್ನೆಲ್ಲ ರಾಶಿ ತಂದಲ್ಲಿ ಹಾಕ್ತಾರ. ಆಗಡೆ ಹೇಳಿದ್ನಲ್ಲ ನಿಮ್ಗೆ, ಅದರ ಪ್ರಕಾರ ಅಲ್ಲಿ ತಂತಂದ್ ಸುರುತ್ತಾರ. ಇದು ಪ್ರತಿಯೊಬ್ಬರ ಮನೆಯಾಗ ಯಾರು ಹುಳ ಇರ್ತಾವ ತಂದು ಹಾಕ್ಬೋದು ನೋಡ್ರಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಲ್ಲಿ ನೋಡ್ರಿ ಇದು ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ 9 ದಿನ ಇಲ್ಲ ಐತ್ಲ. 3ನೇ ದಿನದ ಊಟದ ಕಾರ್ಯಕ್ರಮ ನೋಡ್ರಿ. ದಿನ ನಿರಂತರ ಪ್ರತಿ ಒಂದು ಇದಕ್ಕೆ 2500 ಮಂದಿಯಾರ ಊಟ ಮಾಡ್ತಾರೆ. ಪ್ರತಿಯೊಂದು ಪತ್ತಿಗೆ ಊಟ ಆಗ್ಲಿ ನಾಷ್ಟ ಆಗ್ಲಿ. ಇದೆಲ್ಲ ಶಾಲಾ ಗ್ರೌಂಡ್. ಕರೆಮ್ಮ ದೇವಿ ಶಾಲಾ ಇದು ಶಾಲಾ ಗ್ರೌಂಡ್. ಇಲ್ಲಿ ಜನ ಊಟ ಮಾಡಿ ಹೊಂಟಾರ ನೋಡ್ರಿ. 9 ದಿನ ಗುಡಿ ಮಠ ಚಪ್ಪಲ್ ಹಾಕೊಂಡ್ ಬರ್ದಂಗ ಆರ್ಡರ್ ಮಾಡೋ ಸ್ನೇಹಿತರೆ. ಅಂದ್ರೆ ದಂಡ ಗಿಂಡ ಹಾಕತಾರ. ಅದಕ್ಕೆ ಮಂದಿ ಬರಗಾಲ ಒಳಗೆ ಬರತ್ತಾರ. ಸ್ವಲ್ಪ ಬಿಸಿಲು ಇದ್ದಿದ್ದಕ್ಕೆ ಸ್ವಲ್ಪ ಕಡಿಮೆ ಐತಿ ಜನ ನೋಡ್ರಿ. ಅದು ಭಾರಿ ಮಾಡ್ಯಾರ ಸಿಸ್ಟಮ್. ಟೊಮೆಟೊ ಸೀದಾ ಹೊರ ಹೋಗ್ತೈತಲ್ಲ, ಎಲ್ಲ ಹೋಗ್ತಾ ಇದೆ. ಒಟ್ಟ ಪೂರ ಭಾರಿ ಚಂದ ಆಗೈತೆ. ನೀರು ಏನೋ ಮಸ್ತ್ ಆಗೈತೆ. ಅಂದ್ರೆ ಒಟ್ಟ ನೀವು ಯಾರೋ ಅಲ್ರಿ, ಏನೋ ಯಾವ ಮನುಷ್ಯ ನಿಂತ ಹಂಗ ಹಾಕ್ರಿ. ಸ್ನೇಹಿತರೆ ನೋಡ್ರಿ, ಎಲ್ಲ ಜನ ಊಟ ಮಾಡತ್ತಾರ. ನೋಡ್ರಿ ಇಲ್ಲಿ ಎಲ್ಲ ಜನ ಊಟ ಮಾಡಾಕತ್ತೈತಿ. ನೋಡ್ರಿ ನಾಳೆನೇ ಬರ್ರಿ, ಇವತ್ತು ಬರ್ರಿ. ಹೇಳ್ರಲ್ಲ ಊರಿನ ಬಗ್ಗೆ ಏನೋ ವಿಶೇಷತೆ ಹೇಳ್ರಲ್ಲ. ಹಾಂ ರೀ, ನಮಸ್ಕಾರ. ಹಾಂ ನನ್ನ ಹೆಸರು ಆನಂದ್ ಅಂತೇಳಿ. ಹೇಳ್ರಿ. ಆಕ್ಚುಲಿ ನಾವು ಇಲ್ಲಿವರೆಗೂ ಹಾಂ ರೀ, ಹಿರಿಯರೆಲ್ಲ ಊರಿನ ಒಂದು ಹಿನ್ನೆಲೆ ಮತ್ತು ಪಾರಂಪರಿಕ ವಿಚಾರಗಳನ್ನ ಹಾಂ ರೀ, ಸಮಗ್ರವಾಗಿ ಆಯ್ದುಕೊಂಡು ಅದ್ರ ಬಗ್ಗೆ ಎಲ್ಲ ಹಾಂ ರೀ, ಅದೇ ರೀತಿ ನಮಗೆ ಒಂದು ವಿಷಯ ತಿಳಿದು ಬಂದಾಗ ಹಾಂ ರೀ, ಊರಿನ ಮೂಲ ಹೆಸರು, ಆಮೇಲೆ 1082ನೇ ಇಸ್ವಿಯ ವಿಕ್ರಮಾದಿತ್ಯ ಶಾಸನದಿಂದ ತಿಳಿದು ಬಂದಂಥದ್ದು. ಹಾಂ ರೀ, ಹಾಂ ಸಿಗ್ತಾವಂತ ಒಂದು ಹಿಸ್ಟ್ರಿ. ಹಾಂ ಹಾಂ ರೀ,
ನಮ್ಮ ಊರಿನ ಯಾವ ರೀತಿ ಒಳಗೆ ಮೆನ್ಷನ್ ಮಾಡ್ಯಾರ ಅಂತಂದ್ರೆ ಹಾಂ ರೀ ಧಾರವಾಡ ತಾಲೂಕು ಕೇಂದ್ರದಿಂದ ವಾಯುವ್ಯ ಹಾಂ ರೀ 22 ಕಿಲೋಮೀಟರ್ ದೂರದಲ್ಲಿದೆ. ಹಾಂ ರೀ ತೇಗ ಪ್ಲಸ್ ಊರು ತೇಗೂರು. ಆಗಿನ ಕಾಲದೊಳಗ ತೇಗ ಹೇರಳವಾಗಿ ಇಲ್ಲಿ ಸಮೃದ್ಧವಾಗಿ ಬೆಳೆಯೋದ್ರಿಂದ ಹಾಂ ರೀ ಅಲ್ಲಿ ತೇಗ ಅನ್ನುವಂತ ತೇಗ ಜಾಸ್ತಿ ಇರೋದ್ರಿಂದ ತೇಗೂರು ಅಂತೇಳಿ ಊರ ಹೆಸರು ಬಂತು. ಹಾಂ 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 ಆದ್ರೆ ಇದಕ್ಕಿಂತ ಪೂರ್ವದೊಳಗೆ ಹಾಂ ರೀ ಅದು ಕ್ರಿಸ್ತ ಶಕ 1082ನೇ ಇಸ್ವಿ ಒಳಗ ಹಾಂ ರೀ ವಿಕ್ರಮಾದಿತ್ಯ ಅವರ ಶಾಸನದಿಂದ ತಿಳಿದು ಬಂದದ್ದು ಏನಂದ್ರ ತೇಗ ಪ್ಲಸ್ ಊರು ತೇಗೂರು ಇದು ಇದರ ನಿಷ್ಪತ್ತಿಯನ್ನು ಹೇಳಬಹುದು. ಹಾಂ ರೀ ತೇಗದ ಮರಗಳಿಂದಾಗಿ ಗ್ರಾಮಕ್ಕೆ ತೇಗೂರು ಎಂಬ ಹೆಸರು ಪ್ರಾಪ್ತವಾಗಿದೆ. ಹಾಂ ಹಾಂ ಪ್ರಾಚೀನ ಹೆಸರು ಕೊಳನೂರು. ನಮ್ಮ ತೇಗೂರು ಫಸ್ಟ್ ಮೊದಲಿನ ಹೆಸರು ಹೆಸರು ಹಾಂ ರೀ ಕೊಳನೂರು. ಕೊಳನೂರು. ಹಾಂ ರೀ 1082ನೇ ಒಂದು ವಿಕ್ರಮಾದಿತ್ಯ ಅವರ ಶಾಸನದ ಪ್ರಕಾರ ಹಾಂ ರೀ ಕೊಳನೂರು ಅನ್ನೋಂತಹ ಚಿಕ್ಕ ಕುಗ್ರಾಮ ಇತ್ತಿಲ್ಲ. ಹಾಂ ರೀ ಅಲ್ಲಿನ ಪಕ್ಕದಲ್ಲಿ ತಿಮ್ಮಾಪುರ ಅನ್ನುವಂತ ತಿಮ್ಮಾಪುರ ಸಾಲ ಅಂತ ಕರಿತೀವಿ. ಹಾಂ ರೀ ಅಲ್ಲಿಂದ ಊರು ಇಲ್ಲಿ ಶಿಫ್ಟ್ ಆಗಿದೆ. ಹಾಂ ಹಾಂ ಮೊದಲು ಅಲ್ಲಿ ಹಳೆ ಊರು ಅಲ್ಲಿ ಇತ್ತೇನ್ರಿ ಮೊದ್ಲು? ಹಾಂ 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 ಅಲ್ಲಿ ಮಲ್ಲಿಕಾರ್ಜುನ ಟೆಂಪಲ್ ಐತಿ ಈಗ. ಹಾಂ ರೀ ಅದು ಅಲ್ಲಿ ಇರ್ತಕ್ಕಂಥ ಒಂದು ಸ್ಮಾರಕ. ಅಂದ್ರೆ ಆಗಿನ ಕಾಲದ ಮಂದಿ ಅಲ್ಲೇ ಟೆಂಪಲ್. ಹಾಂ ರೀ ಅಲ್ಲಿ ಜನ ಮತ್ತು ಸುತ್ತಮುತ್ತಲ ಕೆಲವು ಗ್ರಾಮಗಳ ಜನ ಇಲ್ಲಿ ಬಂದು ವಾಸ ಮಾಡ್ತಾ ಒಂದು ಕೊಳನೂರು ಹೋಗಿ ತೇಗೂರ. ಎಸ್ ತೇಗ ಇರೋದಕ್ಕೆ ತೇಗ ಪ್ಲಸ್ ಊರು ತೇಗೂರ. ತೇಗೂರ ಅಂತ. ಹಿಂಗ ಮರು ನಾಮಕರಣ ಆಗಿರ್ಬೋದು, ಏನೋ ಒಂದು ವಾಸ್ತವಿಕ ವಿಚಾರ ಇಲ್ಲಿ ನಡೆದು ಈ ರೀತಿ ನಮ್ಮ ಪೂರ್ವಾಪರ ಪರಂಪರೆ ಇಲ್ಲಿ ಬೆಳೆದು ಬಂದಂಥದ್ದು. ಅದೇ ರೀತಿ ಬೆಳೆದು ಬಂದು ಇವತ್ತು ಸರಿಸುಮಾರು 150 ಹೆಚ್ಚು ಕಡಿಮೆ ಆಸ್ಪಾಸ್ನಲ್ಲಿ ಈ ರೀತಿ ಒಂದು ವಿಜೃಂಭಣೆಯಾದಂತ ದೇವಿ ಕಾರ್ಯಕ್ರಮ ಜಾತ್ರಾ ಮಹೋತ್ಸವನ ಅಲ್ಲಿ ಆಚರಿಸಿದ್ರು ಅನ್ನೋದು ಸೂಕ್ಷ್ಮವಾಗಿ ಇಲ್ಲಿ ಹಿರಿಯರು ಮಾತಾಡ್ತಾ ಅದು ತಿಳಿದು ಬಂದಿದೆ. ಅದೇ ರೀತಿ ನಾವೆಲ್ಲ ಊರಿನ ಗ್ರಾಮಸ್ಥರು ಇದನ್ನ ಸಡನ್ ಆಗಿ ಡಿಸಿಷನ್ ತಗೊಂಡು ಯುವಕರು ಎಲ್ಲರೂ ಸೇರಿ 9 ದಿನ ಜಾತ್ರೆ ಮಾಡ್ಬೇಕಂತೇಳಿ ಅಂದ್ಕೊಂಡ್ರು. ಅದು ಅದೇ ರೀತಿ ಈಗ 3ನೇ ದಿನದ ಅಂಗವಾಗಿ ಇವತ್ತು ಚಾಲನೆಯಲ್ಲಿದೆ. ಅತಿ ವಿಜೃಂಭಣೆಯಿಂದ ವೈಶಿಷ್ಟ್ಯವಾಗಿ ನಮ್ಮ ತೇಗೂರು ಗ್ರಾಮದ ದೇವಿ ಜಾತ್ರೆ ನಡೆಯುತ್ತಾ ಇದೆ. ಸೊ ಇನ್ನೂ ಕೂಡ ಬರುವಂತ 3-4 ದಿನ ಏನು ಕಾರ್ಯಕ್ರಮ, ಇನ್ನೂ 4-5 ದಿನ ಏನು ಕಾರ್ಯಕ್ರಮ ಐತಿ. ಹಿಂದಿನ ಹೆಚ್ಚಿನ ಒಂದು ವೈಶಿಷ್ಟ್ಯವನ್ನು ತಗೊಂಡು ಹೆಚ್ಚಿನ ರೀತಿ ಕಾರ್ಯಕ್ರಮ ಜರುಗ್ತದೆ. ಥ್ಯಾಂಕ್ಸ್ ಸರ್ ಹೇಳಿದ್ದಕ್ಕೆಲ್ಲ ಮಾಹಿತಿ. 1ನೇ ದಿನ ದೇವಿ ಪಲ್ಲಕ್ಕಿ ಉತ್ಸವವನ್ನ ನಾವು ಮಾಡಿದ್ವಿ. ಅದು ಹೇಳ್ಯಾರ ಗ್ರಾಮದ ಮುಖ್ಯ ಬೀದಿಗಳಲ್ಲಿ. ಅಂದ್ರೆ ಇಲ್ಲಿ ದೇವಿ ಇಲ್ಲೇನು ಕರೆಯಮ್ಮ ಇದಾಳಲ್ಲ, ಈ ದೇವಿ ಯಾವಾಗ್ಲೂ ಬೇರೆ ದೇವಿ ಗುಡಿಗೆ ಹೋಗಿ ಪಲ್ಲಕ್ಕಿ ಉತ್ಸವ ಮುಖಾಂತರ ಹೋಗುದಿಲ್ಲ ಯಾವಾಗ. ಅದು ನಮ್ಮ ನಡೆದಂತ ಆಚರಣೆ. ಅದೇ ರೀತಿ ಈ ದೇವಿ ಹತ್ರ ಊರಿನ ಅಕ್ಕಂಗಿಯರ್ ಅನ್ನುವಂತ ದೇವಿಗಳು, ಅದು ಕರೆಯಮ್ಮ, ದುರ್ಗಮ್ಮ, ದ್ಯಾಮವ್ವ, ಗಾಂಧಮ್ಮ, ದ್ಯಾಮವ್ವ ಇಲ್ಲ ನಮ್ಮೂರ, ಗಾಂಧಮ್ಮ, ಹಿಂಗ ಅಕ್ಕ ತಂಗಿಯರ ಎಳಕರೆಮ್ಮ, ಮೆಳ್ಯಾಂಕರೆಮ್ಮ ಅಂತ ಹಿಂಗ್ ನಾವು ಐಡೆಂಟಿಫೈ ಮಾಡಿದ್ವಿ. ಅಕ್ಕಂಗಿಯರೊಳಗೆ ಐಡೆಂಟಿಫೈ ಮಾಡ್ತೀವಿ. ಅವ್ರೆಲ್ಲಾರು ಬಂದು ದೇವಿ ಹತ್ರ ಇಲ್ಲಿ ಬಂದು ಅವರು ಹಬ್ಬ ಹರಿದಿನಗಳಲ್ಲಿ ಬಂದು ದೀಪಾವಳಿ ಇರ್ಬೋದು, ದಸರಾ ಇರ್ಬೋದು ಅಂತ ಮುಖ್ಯ ಹಬ್ಬಗಳಲ್ಲಿ ಬಂದು ಪಾಲ್ಕಿ ಉತ್ಸವ ಮುಖಾಂತರ ಇದು ಮಾಡ್ತಾರೆ. ಅದ್ರ ವಿಶೇಷ ಏನಂದ್ರ ನಾವು ಕಂಡ್ರಿಲಿಲ್ಲ, ನಮ್ಮ ಇಲ್ಲಿರ್ತಕ್ಕಂಥ ಹಿರಿಯರು ಕಂಡ್ರಿಲಿಲ್ಲ. ಆ ಕರೆಯಮ್ಮನ ಪಾಲ್ಕಿ ಇಡೀ ಊರು ತುಂಬಾ ನಿನ್ನೆ 2ನೇ ದಿನ ಹೊಣ್ಣಾಟ ಮಾಡಿ ಇಡೀ ಊರ ಪ್ರತ್ಯೇಕ ಸಣ್ಣ ಸಣ್ಣ ಬೀದಿಗಳಲ್ಲೂ ಕೂಡ ಹೊಣ್ಣಾಟದ ಮುಖಾಂತರ ನಮಗೆ ಯಾರಿಗೂ ಗೊತ್ತಿಲ್ಲ ದೇವರೊಳಗೆ ಎಲ್ಲೆಲ್ಲಿ ಕರೆಯಮ್ಮ ಐತಿ, ಆ ದೇವಿ ಎಲ್ಲೆಲ್ಲ ಐತೆ ಅಂತ ಹೇಳ್ರಿ. ಆ ದೇವಿ ಶಕ್ತಿ ಮುಖಾಂತರ ಆ ಹೊಣ್ಣಾಟದ ಮುಖಾಂತರ ಪ್ರತ್ಯೇಕ ಎಲ್ಲಾ ಬೀದಿಗಳಲ್ಲಿ ಹೋಗಿ ಆ ದೇವಿಗಳ ಹತ್ರ ಹೋಗಿ ಹೊಣ್ಣಾಟ ಆಡಿ ಬಂದು ಮತ್ತೆ ಇಲ್ಲಿ ಮರುಸ್ಥಾಪನೆ ಮಾಡಿದ್ರು. ಅದೇ ರೀತಿ ಒಂದು ವ್ಯವಸ್ಥಿತವಾದ ನಿನ್ನೆ ಹೊನ್ನಾಟ ಬಹಳ ವಿಜೃಂಭಣೆಯಿಂದ ಅದು ಕಳಿಸ್ರಿ ನನಗ ವಿಡಿಯೋ ಕಳಿಸ್ತಾರೆ. ಸೊ ಈ ರೀತಿ ಒಂದು ವೈಶಿಷ್ಟ್ಯವಾದಂತ ಒಂದು ಪಾರಂಪರಿಕ ಜಾತ್ರಾ ಮಹೋತ್ಸವನ್ನ ನಾವೆಲ್ಲರೂ ಕೂಡ ಇಲ್ಲಿ ಆಸ್ವಾದಿಸ್ತಾ ಇದ್ದೇವೆ. ಸೊ ಇದು ನಮಗೆ ಒದಗಿ ಬಂದಂತ ನಮ್ಮ ಜೀವಿತಾವಧಿಯಲ್ಲಿ ಒದಗಿ ಬಂದಂತ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಸೊ ನಾವು ಧನ್ಯರಂತ ಹೇಳಿಕ್ಕೆ ಇಷ್ಟಪಟ್ಟು ನಾನು 2 ಮಾತನ್ನು. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಕೆಎಸ್ಆರ್ಟಿಸಿ ಸಿಬ್ಬಂದಿ ವರ್ಗದವರು 1,40,000 ರೂಗಳನ್ನು ನಮ್ಮ ಕೂಡ ಅವರ ಕರೆಯಮ್ಮ ದೇವಿ ಚರಣಕ್ಕೆ ನಮಸ್ಕರಿಸುತ್ತಾ ಸ್ನೇಹಿತರೆ ಇದು ನೋಡ್ರಿ, ಇದ ಗುಡಿ ಊರಾಗಿಂದ ಗುಡಿ.